ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನೀಟ್ನ ವಿಚಾರದಲ್ಲಿ ದೇಶಾದ್ಯಂತ ಆಗ್ತಾ ಇರುವಂತಹ ಹೋರಾಟ ಇದೆಯಲ್ಲ, ಆ ನಿಟ್ಟಿನಲ್ಲಿ ಈಗ ಹೊಸ ಹೆಜ್ಜೆಯನ್ನು ಇಡುವ ಪ್ರಯತ್ನಗಳು ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಒತ್ತಡ ಹೆಚ್ಚು ಆಗ್ತಾ ಇದೆ. ಹೋರಾಟ ತೀವ್ರಗೊಳಿಸಲು ಈಗ ಕಾಂಗ್ರೆಸ್ ಮುಂದಾಗಿದೆ. ಮೈತ್ರಿ ಪಕ್ಷಗಳ ಸಭೆಯನ್ನ ಈಗ ರಾಹುಲ್ ಗಾಂಧಿ ಕರೆದಿದ್ದಾರೆ. ಹೋರಾಟದ ರೂಪುರೇಷೆ ಬಗ್ಗೆ ಈಗ ಚರ್ಚೆ ಮಾಡಕ್ ಮುಂದಾಗ್ತಾ ಇರೋದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಒತ್ತಡ ಹೆಚ್ಚು ಆಗ್ತಾ ಇದೆ. ಅದ್ಯಾಕೆ ಇನ್ನೂವರೆಗೂ ಅವರ ರಾಜೀನಾಮೆ ಪಡ್ಕೊಳ್ತಾ ಇಲ್ಲ ನಂಗಂತೂ ಅರ್ಥ ಆಗ್ತಿಲ್ಲ. ಕುಗ್ಗೋಗ್ತೀರಾ ನೀವು, ಅಥವಾ ನಿಮ್ಮನ್ನು ನೋಡೋ ದೃಷ್ಟಿಕೋನ ಬದಲಾಗುತ್ತಾ? ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಒಂದು ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು. ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ರು ತನಿಖೆ ಆದ್ಮೇಲೆ ಗೊತ್ತಾಗಬೇಕು. ಅವರೇ ಮಾಡಿದಾರಂತನೂ ಅಲ್ಲ, ಬಟ್ ಯಾರಾದರೂ ಒಬ್ಬರು ಹೊಣೆಗಾರರ ಆಗಬೇಕಲ್ಲ. ಯಾಕಾಗಿಲ್ಲ? ಇನ್ನು ತಗೊಳ್ಬೇಕಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೊತ್ಕೊಡ್ಲಿಲ್ವಾ? ಅದಾದ್ಮೇಲೆ ಮತ್ತೆ ಆಕ್ಸಿಡೆಂಟ್ಗಳು ನಿಂತಿಲ್ಲ ಅಂತೇನಿಲ್ಲ, ಆಗಿವೆ. ಈಗ ಅವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲ ಅಂತಲ್ಲ, ಲೀಕ್ ಆಗುತ್ತೆ. 100% ಆಗ್ತಾ ಇರುತ್ತೆ. ಯಾಕೆಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ, ಲೀಕ್ ಮಾಡಬಾರ್ದು ಅನ್ನೋದನ್ನು. ಒಂದು ಸರ್ಕಾರದಲ್ಲಿ ಕೂತ್ಕೊಂಡಿರುವಂಥವ್ರು ಲೀಕ್ ಮಾಡಬಾರ್ದು ಅಂದರೆ ಆಗೋದಿಲ್ಲ. ಸ್ಥಳೀಯವಾಗಿ ಪ್ರೊಫೆಸರ್ ಲೀಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ರಿ ಮಾಡೋದು? ನಂಬಿಕೆ ಇರೋದು ಅವ್ರ ವ್ಯಕ್ತಿ ಮೇಲೆ. ಅಲ್ಲಿರುವಂಥ ಪ್ರಿಂಟಿಂಗ್ ಮಾಡುವಂಥವ್ನ ಮೇಲೆ ನಂಬಿಕೆ ಇರುತ್ತೆ, ಅವನೇನು ಮಾಡೋದಿಲ್ಲ ಅಂತೇಳಿ. ಅವನೇ ಲೀಕ್ ಮಾಡ್ತಾ ಇದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಇದರಲ್ಲಿ? ಮೊನ್ನೆ ಮಾಡಿದ್ರಲ್ಲ, ಆಮೇಲೆ ಆರ್ಮಿದವ್ರನ್ನ ಇಟ್ಸ್ಬಿಟ್ಟು ಆ ಥರ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳು ಪ್ರಶ್ನೆ ಉತ್ತರವನ್ನು ಬರಿಬೇಕು, ಅದಕ್ಕೆ ಯಾವುದೇ ಲೀಕ್ ಆಗಬಾರ್ದು, ಪಾರದರ್ಶಕವಾಗಿರಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಬೇಕು. ಆ ಜವಾಬ್ದಾರಿನ ತಗೊಳ್ಳುವಂಥ ಮನಸ್ಥಿತಿನೇ ಯಾರಿಗೂ ಇಲ್ಲ. ಅಂಥವ್ರಿಗೆ ಏನು ಮಾಡ್ಬೇಕು? ಗಲ್ಲು ಶಿಕ್ಷೆ ಹಾಕಬೇಕು.